ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಈಗ PSI ಆಯಿತು, KPTCL ಆಯಿತು. ಈ ಒಂದು ನೇಮಕಾತಿಯೊಳಗೂ ಒಂದು ಸಂಶಯ ಐತಿ. ರೊಕ್ಕ ತೊಗೊಂಡು ಮಾಡಾಕತ್ತಾರ, ಒಳಗೆ ನೇಮಕಾತಿ ಸಂದರ್ಭದಾಗ ಕೆಲವೊಂದು ಲಿಂಕ್ ಹಚ್ಚಿ ರೊಕ್ಕ ತೊಗೊಂಡು ಮಾಡಾಕತ್ತಾರ, ಮತ್ತು ಡೀಲ್ಗಳು ಆಗತ್ತವ ಅಂತ ಕೆಲವೊಂದು ಸುದ್ದಿಗಳು ಹರಿದಾಡತ್ತವ. ಅವು ಯಾವ ಸುದ್ದಿ, ಏನದು, ಎಷ್ಟು ಲಕ್ಷ ರೂಪಾಯಿ ಕೊಟ್ರೆ ನೌಕರಿ ಆಗತೈತಿ, ಎಷ್ಟು ಲಕ್ಷ ರೂಪಾಯಿ ನಾವು ತೊಗೊಂಡು ಹೋಗಬೇಕು, ಇಂಟರ್ವ್ಯೂದಾಗ ನಮಗೆ ಎಷ್ಟು ರೂಪಾಯಿ ಕೇಳ್ತಾರೆ ಅಂತ ಹಿಂಗೆ ಕೆಲವೊಂದು ಮಂದಿವು ಮಾತು ಬರಾಕತ್ತವ. ಏನಂತ ಎಕ್ಸಾಮ್ ಮಾರ್ಕ್ಸು ಹೆಚ್ಚದವ, ಇಂಟರ್ವ್ಯೂ ಮಾರ್ಕ್ಸ್ ಅವರು ಕಮ್ಮಿ ಅದಾವ. ಹಿಂಗೆ ಕೆಲವೊಂದು ಆರೋಪಗಳು ಬರಾಕತ್ತವ. ಅವು ಏನು ಆರೋಪ ಅದಾವಂತ ಈಗ ಮುಂದೆ ನೋಡೋಣ ಬರ್ರಿ. ಇಂಟರ್ವ್ಯೂದೊಳಗೆ ಆಗೈತಿ ಅಂತ ಒಂದು ಸ್ವಲ್ಪ ಗೋಲ್ಮಾಲ, ಸಂದರ್ಶನದಲ್ಲಿಯೇ ದರ್ಶನ. ಇಂಟರ್ವ್ಯೂ ಒಳಗೆ ಅವ್ರ ರೊಕ್ಕ ಕೇಳ್ಯಾರೋ ಏನೋ ಮಾಡ್ಯಾರೋ, ಒಟ್ಟು ಏನೋ ಆಗೈತಿ ಇಂಟರ್ವ್ಯೂದಾಗ, ಅದಕ್ಕೆ ಆರೋಪ ಮಾಡಕತ್ತಾರ. ನಮಗೆ ಹಿಂಗೆ ಕೇಳಕತ್ತಾರ. ಹಿಂಗೆ ಕೆಲವೊಬ್ರು ಕೇಳಿದವ್ರದ್ದು ಸುದ್ದಿ ಇದು. ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಬರ್ರಿ. ಅದು ಯಾವ್ದ್ರಾಗ ಆಗೈತಪ್ಪ ಅಂದ್ರೆ, ಲೋಕೋಪಯೋಗಿ ಇಲಾಖೆನ PWD ಒಳಗೆ ಏನು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ಏನು ನೇಮಕಾತಿ ನಡೆಯಾಕತ್ತಿತ್ತು ನೋಡ್ರಿ, ಅದ್ರೊಳಗೆ ಇಂಟರ್ವ್ಯೂ ಟೈಮ್ ಒಳಗೆ ಅಂಕಗಳ ನೀಡುತ್ತನ್ಯಾಗ ಒಬ್ರಿಗೊಂದು ಮಾಡ್ಯಾರಂತ ಇದೆ ಗಂಭೀರ ಆರೋಪ ಬಂದೈತಿ. ಇದಕ್ಕಾಗಿ ರೊಕ್ಕ ತೊಗೊಂಡರ ಅಂತ ಕೆಲವೊಂದೇನು ಡೀಲ್ ಆಗ್ಯಾವ, ಹಿಂಗೇನೋ ಕೇಳಿ ಬರಾಕತ್ತೈತಿ. ಅದ್ರ ಬಗ್ಗೆನೇ ಇದು ವಿಡಿಯೋ ಮಾಡೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಇತರರಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ವಿಡಿಯೋ ಇನ್ನೂ ಮುಗಿದಿಲ್ಲ, ಇನ್ನೂ ಎಂಡ್ ತಕ್ಕ ನೋಡಿರಿ. ಪೇಪರ್ ಒಳಗೆ ಏನು ಬಂದೈತಿ ಏನಿಲ್ಲ ಅಂತ ಅದ್ರ ಬಗ್ಗೆ ನಾವು ಹಾಕೀವಿ. ಸಿವಿಲ್ ಸಂದರ್ಶನದ ಸುತ್ತ ಸಂಶಯದ ಹುತ್ತ, ಹಣ ಕೊಟ್ಟವರಿಗೆ ಗರಿಷ್ಠ, ಉಳಿದವರಿಗೆ ಕನಿಷ್ಠ, ಹಿಂಗಂತ ವಂಚಿತ ಅಭ್ಯರ್ಥಿಗಳಿಂದ ಆರೋಪ ಬರಾಕತ್ತೈತಿ. ರೊಕ್ಕ ಕೊಟ್ಟವ್ರಿಗೆ ಹೆಚ್ಚು ಮಾರ್ಕ್ಸ, ರೊಕ್ಕ ಕೊಡಲ್ದವ್ರಿಗೆ ಇಂಟರ್ವ್ಯೂದಾಗ ಕಡಿಮೆ ಮಾರ್ಕ್ಸ. ಆದ್ರೆ ಇವರೇನು ಟಾಪ್ ಸ್ಕೋರರ್ ಅದಾರ ನೋಡ್ರಿ, ಅಂದ್ರೆ ಆಲ್ಮೋಸ್ಟ್ ನಿಯತ್ತಾಗಿ ಬರ್ದಿರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಮಂದಿ ಇರ್ತೈತಿ ಬ್ಯಾಕ್ ಡೋರಿಂದ ಬರೋರು, ಅವ್ರಿಗೆ ಅಂದ್ರೇನು ಹಿಂದಿಂದ ಹೋಗೋದು ಅವ್ರಿಗೆ ಭಾಳ ಇಷ್ಟ ಇರ್ತೈತಿ. ಹಾಗಾಗಿ ನಮ್ಮದು ಹಿಡಿದು ಎಲ್ಲ ಇನ್ನೂ ತನಕ ಜಾಬ್ ಆಗಕ್ಕೆ ಕುಂತಾವ. ಇದರ ಸಲುವಾಗಿ ಪ್ರಜಾವಾಣಿದೊಳಗೆ ಒಂದು ರಿಪೋರ್ಟ್ ಹಾಕ್ಯಾರ. ಅದು ಏನೈತಿ ಅಂತ ನೋಡೋಣ ಬರ್ರಿ. ಇಲ್ಲೈತಿ ನೋಡ್ರಿ, KPSC PWD ಸಹಾಯಕ ಇಂಜಿನಿಯರ್ ಹುದ್ದೆಗೆ 40 ಲಕ್ಷ ಬಿಕ್ರಿ ಆರೋಪ ಅಂತ ಕೊಟ್ಟಾರ. ಇದು ಸಂದರ್ಶನ ನಡೆಯೋ ಟೈಮ್ದಾಗ ಸಂದರ್ಶನದ ಸುತ್ತ ಸಂಶಯದ ಹುತ್ತ, ಹಣ ಕೊಟ್ಟವರಿಗೆ ಗರಿಷ್ಠ, ಉಳಿದವರಿಗೆ ಕನಿಷ್ಠ. ನೋಡಿಲಿ, ಇಲ್ಲೈತಿ ನೋಡ್ರಿ ಪ್ಯಾರಾಗವ, ಈ ಪ್ಯಾರಾದಾಗ ಐತೆ ನೋಡ್ರಿ. ಲೋಕೋಪಯೋಗಿ ಇಲಾಖೆಯ PWD 660 ಸಹಾಯಕ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹುದ್ದೆಗೆ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗ KPSC ಇಂಟರ್ವ್ಯೂ ತೊಗೊಂಡಿತ್ತು. ಅದ್ರೊಳಗೆ ಮಾರ್ಕ್ಸ್ ಕೊಡೋ ಮುಂದೆ ತಾರತಮ್ಯ ಮಾಡ್ಯಾರಂತ ಕೆಲವು ಅಭ್ಯರ್ಥಿಗಳ ಸಂದೇಹ ಐತಿ. 400 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇತ್ತು. 83.50ರಿಂದ 94 ಗಳಿಸಿದ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆದೊಳಗೆ ಇಂಟರ್ವ್ಯೂದೊಳಗೆ 50ಕ್ಕೆ 40 ಮಾರ್ಕ್ಸ್ ಕೊಟ್ಟಾರ. ಅದ ಲಿಖಿತ ಪರೀಕ್ಷೆದಾಗ 69 ಅಂಕ ಗಳಿಸಿದ ಸಂದರ್ಶನದಲ್ಲಿಗೆ 39 ಅಂಕಗಳನ್ನು ಕೊಡಲಾಗಿದೆ. ಆದರೆ 236 ಅಂಕ ಗಳಿಸಿದ, ಅಂದರೆ 236 ಮಾರ್ಕ್ಸ್ ತಗೊಂಡು ರ್ಯಾಂಕ್ ಇದ್ದವ್ರಿಗೆ ಕೇವಲ 13 ಮಾರ್ಕ್ಸ್ ಕೊಟ್ಟಾರಂತ. ಅದಕ್ಕಾಗಿ ವಂಚಿತ ವಿದ್ಯಾರ್ಥಿಗಳು ಇದೊಂದು ಆರೋಪ ಮಾಡ್ಯಾರ. ಇಲ್ಲಿ ಲಿಖಿತ ಪರೀಕ್ಷೆ ಗಳಿಸಿದ ಆಧಾರದಲ್ಲಿ 1:3 ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ KPSC ಮಂಡಳಿ ಸಂದರ್ಶನವನ್ನು ತೊಗೊಂಡಿತ್ತು. ಆದ್ರೆ ಆರೋಪ ಏನು ಬಂದೈತಿ ಅಂದ್ರೆ, ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರಿಗೆ ಕಡಿಮೆ ಇಂಟರ್ವ್ಯೂದೊಳಗೆ ಮಾರ್ಕ್ಸ್ ಕೊಟ್ಟಾರ, ಕಡಿಮೆ ಅಂಕ ತೊಗೊಂಡ್ರು ಇಂಟರ್ವ್ಯೂದೊಳಗೆ ಹೆಚ್ಚು ಮಾರ್ಕ್ಸ್ ಕೊಟ್ಟಾರ. ಇದಕ್ಕೆ KPSC ಕಾರ್ಯದರ್ಶಿಯಾದ ವಿಕಾಸ್ ಸರ್ ಅವರು ಏನು ಹೇಳ್ಯಾರಂದ್ರೆ, ದೂರು ಬಂದೈತಿ ಖರೆ, ಆಯೋಗದವರು 2 ವಿಷಯ ತಜ್ಞರಿಂದ ಒಳಗೊಂಡ ಸಂದರ್ಶಕ ಮಂಡಳಿ ವ್ಯಕ್ತಿತ್ವ ಪರೀಕ್ಷೆ ನಡೆಸಿದೆ. ಅಂಕ ನೀಡುವುದು ಮಂಡಳಿಯ ವಿವೇಚನಾಧಿಕಾರ ಆಗೈತಿ ಅಂತ ಹೇಳ್ತಾರೆ. ಇವ್ರಿಗೆ ಕಂಪ್ಲೀಟ್ ಹೋಗೈತಿ, ನಿಜ ಐತಿ ಅಂತ. ಅದೇನು ಸುಳ್ಳಲ್ಲ, ಕಂಪ್ಲೀಟ್ ಹೋಗಿದ್ದು ನಿಜಾನ ಐತಿ. ಇಲ್ಲೈತಿ ನೋಡ್ರಿ, PWD ಸಹಾಯಕ ಇಂಜಿನಿಯರ್ ಹುದ್ದೆಗೆ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ಪ್ರಕ್ರಿಯೆಯನ್ನು ಪಾರದರ್ಶಕ ಮತ್ತು ನ್ಯಾಯೋಚಿತವಾಗಿ ನಡೆಸಲು ಹಾಗೂ ಸಹಜ ನ್ಯಾಯ ಒದಗಿಸುವ ಉದ್ದೇಶದಿಂದ ಆಯ್ಕೆ ಪ್ರಾಧಿಕಾರದ ಅಧ್ಯಕ್ಷರು, ಅಂದರೆ KPSC ಅಧ್ಯಕ್ಷರ 4 ಮಂದಿದ ಒಂದು ಮಂಡಳಿ ರಚನೆ ಇತ್ತು. ಈ ಸದಸ್ಯರು ನೀಡುವ ಅಂಕಗಳಿಗೆ ಸರಾಸರಿಯನ್ನು ಒಟ್ಟು ಅಂಕವೆಂದು ಪರಿಗಣಿಸಬೇಕು. 50 ಅಂಕಗಳ ಸಂದರ್ಶನದಲ್ಲಿ, ಅಂದರೆ ಟೋಟಲ್ 50 ಮಾರ್ಕ್ಸ್ ಇರ್ತಾವ, 40ಕ್ಕಿಂತ ಹೆಚ್ಚ 20ಕ್ಕಿಂತ ಕಡಿಮೆ ಅಂಕ ನೀಡಿದರೆ ಅದಕ್ಕೆ ಮಂಡಳಿ ಕಾರಣವನ್ನು ದಾಖಲಿಸಬೇಕಾಗ್ತೈತಿ ಅಂತ ರಾಜ್ಯ ಸರ್ಕಾರ ಸೂಚಿಸಿತ್ತು.
ಅಂದರೆ 40ಕ್ಕಿಂತ ಹೆಚ್ಚು ಕೊಟ್ರು 20ಕ್ಕಿಂತ ಕಡಿಮೆ ಕೊಟ್ರು ಅವ್ರು ಯಾವ ಕಾರಣಕ್ಕೆ ಕೊಟ್ಟಾರಂತ ರಾಜ್ಯ ಸರ್ಕಾರಕ್ಕೆ ಅವರು ಒಂದು ದಾಖಲೆ ಒದಗಿಸಬೇಕಂತ. ಈ ಚೌಕಟ್ಟಿನೊಳಗೆ ಹಣ ನೀಡುವ ಅಭ್ಯರ್ಥಿಗಳಿಗೆ ಗರಿಷ್ಠ, ಉಳಿದವರಿಗೆ ಕನಿಷ್ಠ ಅಂಕಗಳನ್ನು ನೀಡಿ ಅನ್ಯಾಯ ಎಸಗಲಾಗಿದೆ. 40 ಅಂಕ ಪಡೆದ ಬಹುತೇಕ ಅಭ್ಯರ್ಥಿಗಳು 30 ಲಕ್ಷದಿಂದ 50 ಲಕ್ಷದವರೆಗೆ ಹಣ ನೀಡಿದ್ದಾರೆ ಎಂದ ಆರೋಪ ಒಂದು ಬಂದೈತಿ. ಇದರೊಳಗೆ ಪ್ರತಿಭೆ ಇದ್ದರೂ ಹಣ ಇಲ್ಲದೆ ಉದ್ಯೋಗ ಗಿಟ್ಟಿಸಿಕೊಳ್ಳೋದು ಕಷ್ಟ ಎನ್ನುವ ಸ್ಥಿತಿಯಲ್ಲಿ ನಿರ್ಮಾಣ ಆಗೈತಿ. ಹೌದು, ಖರೆ ಐತೆ. ರೊಕ್ಕ ಇದ್ದವ ಜಾಬ್ ತೊಗೊಳತ್ತಾರ, ಟ್ಯಾಲೆಂಟ್ ಇದ್ರೂ ಅವ್ರಿಗೆ ಜಾಬ್ ಸಿಗುವತ್ತ. ಇನ್ನೇನು ಮಾಡಬೇಕು? ಹರಾಜು ಹಾಕಬೇಕು. ಈ ಹುದ್ದೆಗೆ ಇಷ್ಟೈತಿ, ನೀವು ನಿಮ್ಮ ಕಡೆ ರೊಕ್ಕ ಇದ್ರೆ ಅಷ್ಟು ಅಪ್ಲೈ ಮಾಡಿರಿ ಅನ್ನೋ ಒಂದು ರೀತಿಯಿಂದ ಈಗ ಎಲ್ಲ ವೃತ್ತಿಯಲ್ಲಿ ಒಳಗೆ ಬಂದೈತಿ. ಅದು ಇಲ್ಲಿ ಸಹಾಯಕ ಇಂಜಿನಿಯರ್ ವ್ಯಕ್ತಿತ್ವ ಪರೀಕ್ಷೆದೊಳಗೆ ಅಭ್ಯರ್ಥಿಗಳ ಸಂಖ್ಯೆ 36, ಅವ್ರು ಗಳಿಸಿದ ಅಂಕ 20 ಒಳಗೆ ಅದಾವತ್ತು. 239 ಮಂದಿಗೆ 20 ಅಂಕ ಕೊಟ್ಟಾರಂತ. 886 ಮಂದಿಗೆ 20ರಿಂದ 26 ಮಾರ್ಕ್ಸ್ ಕೊಟ್ಟಾರಂತ. 79 ಮಂದಿಗೆ 26ರಿಂದ 30 ಮಾರ್ಕ್ಸ್ ಕೊಟ್ಟಾರಂತ. ಅದೇ ರೀತಿ 667 ಮಂದಿಗೆ 38ರಿಂದ 40 ಕೊಟ್ಟಾರಂತ. 67 ಅಭ್ಯರ್ಥಿಗಳು ನಾನಾ ಕಾರಣಗಳಿಗೆ ಅಸಿಂಧು ಆಗಿದ್ದರು. ಇಲ್ಲಿ ನೋಡಿ, 1:3 ಅನುಪಾತದ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಆಯ್ಕೆಯಾದ, ಅಂದರೆ ಟೋಟಲ್ 1:3ದಾಗ 1974 ಮಂದಿ ಆಯ್ಕೆಯಾಗಿತ್ತು. ಅದರೊಳಗೆ 67 ಮಂದಿ ಅಸಿಂಧು ಆಗಿದ್ದರು. ಉಳಿದ 1907 ಮಂದಿ ಸಂದರ್ಶನಕ್ಕೆ ಹೋಗಿದ್ರಂತ. ಆ ಏನೋ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ 497 ಮಂದಿಗೆ 40 ಅಂಕ ಕೊಟ್ಟಾರಂತ. ಈ ಪೈಕಿ ಲಿಖಿತ ಪರೀಕ್ಷೆಯಲ್ಲಿ 150ಕ್ಕಿಂತ ಕಡಿಮೆ ಅಂಕ ಗಳಿಸಿದ ಹಲವಾರವರಿಗೆ 38ರಿಂದ 39 ಅಂಕಗಳನ್ನು ಕೊಟ್ಟಾರಂತ. ಒಟ್ಟು 667 ಅಭ್ಯರ್ಥಿಗಳಿಗೆ ವೈಯಕ್ತಿಕ ಪರೀಕ್ಷೆಯಲ್ಲಿ ಸರಾಸರಿ ಎಷ್ಟು ಕೊಟ್ಟಾರಂತಂದ್ರೆ 39 ಮಾರ್ಕ್ಸ್ ಕೊಟ್ಟಾರಂತ. 39.66 ಅಂದ್ರೆ 40 ಸಮೀಪ ಕೊಟ್ಟಾರಂತ. 1125 ಅಭ್ಯರ್ಥಿಗಳಲ್ಲಿ ಒಟ್ಟು 20ರಿಂದ 26 ಅಂಕ ಅಷ್ಟೇ ಕೊಟ್ಟಾರಂತ. ಅದರೊಳಗೂ 352 ಅಭ್ಯರ್ಥಿಗಳಿಗೆ 20 ಅಂಕಗಳಷ್ಟೇ ಕೊಟ್ಟಾರಂತ. ಈದ ಆರೋಪ ಏನಂತ, ಅರ್ಹರ ತಾತ್ಕಾಲಿಕ ಪಟ್ಟಿಯಲ್ಲಿ ಮೊದಲು 10 ಸ್ಥಾನ ಪಡೆದವರು 400 ಅಂಕಗಳಿಗೆ 400ಕ್ಕೆ 250ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರಿಗೆ ವ್ಯಕ್ತಿತ್ವ ಪರೀಕ್ಷೆದಾಗ ಅಂದರೆ ಇಂಟರ್ವ್ಯೂದೊಳಗೆ 23 ಮಾರ್ಕ್ಸ್ ಕೊಟ್ಟಾರು. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗಳಿಸಿದ ಅಂಕ ಸಂದರ್ಶನದ ಮಂಡಳಿಯ 4 ಸದಸ್ಯರು ನೀಡಿದ ಅಂಕಗಳ ಸರಾಸರಿ, ಅಂದರೆ ಅಭ್ಯರ್ಥಿಗಳಿಗೆ 25% ಮಂದಿಗೆ ಒಂದೇ ಸಮನಾದ 40 ಅಂಕಗಳನ್ನು ಹೆಂಗೆ ಕೊಟ್ಟಾರು? ಅವರೆಲ್ಲರೂ ಈ 497 ಅಭ್ಯರ್ಥಿಗಳು ಅತ್ಯಂತ ಪ್ರತಿಭಾನ್ವಿತರು ಎಂದು ಅನಿಸಿದ್ದಲ್ಲಿ ಕೆಲವರಿಗಾದರೂ 40ಕ್ಕಿಂತ ಕಡಿಮೆ ಅಂಕಗಳನ್ನು ಕೊಡ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಐತಿ. ಇದು ಒಂದು ದೊಡ್ಡ ಸ್ಕ್ಯಾಮ್ ಆಗೈತೆ ಅಂತ ಎಲ್ಲರೂ ಅಂದ್ಕೊಂಡಾರ. ಅದರೊಳಗೂ ಟಾಪ್ ಬಂದು ಹುಡುಗರು ಏನು ಮಾಡಕತ್ತಾವ, ಅವರಿಗೆ ಇಂಟರ್ವ್ಯೂದೊಳಗೆ ಕಡಿಮೆ ಮಾರ್ಕ್ಸ್ ಕೊಟ್ಟರು. ಕಡಿಮೆ ಮಾರ್ಕ್ಸ್ ಇದ್ದವರು ಇಂಟರ್ವ್ಯೂದೊಳಗೆ ಮಾರ್ಕ್ಸ್ ಹೆಂಗೆ ಹೆಚ್ಚು ಬಂದು, ಇದಕ್ಕೊಂದು ಸಮಿತಿ ತೊಗೊಂಡ KPSCಗವ್ರಿಗೆ ರಾಜ್ಯ ಸರ್ಕಾರದವರು KPSCವ್ರಿಗೊಂದು ಮನವಿ ಮಾಡಿ ಇದರೊಳಗೆ ಏನೇನೈತಿ ಸಂಶಯನ ಬಗೆಹರಿಸ್ಬೇಕಂತ ಆದಷ್ಟು ನಾವು ಈ ವಿಡಿಯೋ ಮೂಲಕ ಅವ್ರಿಗೆ ಕೇಳ್ಕೊತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾರು ಹೊಸವರಿದ್ದರೂ ಭೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಕನ್ನಡ ಶಾಲೆಯನ್ನು ಉಳಿಸ್ರಿ ಮತ್ತು ಬೆಳೆಸ್ರಿ. ಎಲ್ಲರಿಗೂ ಧನ್ಯವಾದಗಳು.